ಇದಂಗೆ ಹೇಳ್ತೀವಿ, ಹೋಗ್ಲಿ ಹಟ್ಟಕ್ಕೆ ಕೇರ್ಸಲ್ಲ, ಹೋಗ್ಲಿ ಚಟ್ಟಕ್ಕೆ ಕೇರ್ಸಲ್ಲ. ಕಮರ್ಷಿಯಲ್ ಕೊಟ್ರು ಅಂತ ಕಾಯಿ ಆಡ್ಸಲ್ಲ, ಕೊಟ್ಟಿಲ್ಲ ಅಂತ ಗೂಬೆ ತೋರ್ಸಲ್ಲ. ಮಾರ್ಕ್ ಚೆನ್ನಾಗಿಲ್ಲ, ಮ್ಯಾಕ್ಸ್ ಶೇಡ್ ಅಲ್ಲೇ ಇದೆ, ಬರೀ ಶೋ ಅಪ್ಪು, ಸ್ಟಾಪ್ ಅಲ್ಲಿ ಏನೂ ಇಲ್ಲ, ಸಿನಿಮಾದಲ್ಲಿ ಕಥೆನೇ ಇಲ್ಲ. ಈ ಸಿನಿಮಾ ರಿವ್ಯೂ ಬರೆಯೋ ಕೆಲವು ಪತ್ರಕರ್ತರಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಇನ್ಯಾರನ್ನು ಮೆಚ್ಚೋಕೆ, ಇನ್ಯಾರನ್ನು ಒಪ್ಸೋಕೆ ಯಾಕೊಂದು ಸಿನಿಮಾವನ್ನ ಕೊಲ್ಲಬೇಕು? ಪತ್ರಕರ್ತ ಅಂದ್ರೆ ಕ್ರಿಟಿಕ್ ಮಾಡಬೇಕು, ಒಗಳು ಬಟ್ರೆ ಕೆಲಸ ಮಾಡೋದಕ್ಕೆ ಫ್ಯಾನ್ಸು PR ಗಳಿದ್ದಾರೆ. ಮಾರ್ಕ್ ಕ್ಯಾರೆಕ್ಟರ್ ಮ್ಯಾಕ್ಸ್ ಕ್ಯಾರೆಕ್ಟರ್ ತರನೇ ಇದ್ರೂ ಕೂಡ ಮ್ಯಾನರಿಸಮ್ ಬೇರೆನೇ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಸಿನಿಮಾದಲ್ಲಿ ಸುದೀಪ್ ಬಿಟ್ರೆ ಕ್ಯಾಮ್ರಾಮನ್ನೇ ಸೆಕೆಂಡ್ ಹೀರೋ. ಇನ್ನು ನಿಶ್ವಿಕಾ ನಾಯ್ಡು ಗೆಸ್ಟ್ ಆಗಿ ಬಂದು ಕುಣಿದು ಹೋದ್ರು ಪಡ್ಡೆ ಹೆಕ್ಲ ಕಣ್ಣಲ್ಲಿ ತಂಪಾಗಿ ಉಳಿತಾರೆ. ಎಲ್ಲೂ ಲಿಂಕ್ ಮಿಸ್ ಆಗಲ್ಲ, ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗ್ತಾನೆ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ. ಧಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ನಮಗೆ ಯಾವ ಮುಲಾಜು ಇಲ್ಲ, ಯಾರ ಭಯಾನೂ ಇಲ್ಲ. ಇದಂಗೆ ಹೇಳ್ತೀವಿ, ಹೋಗ್ಲಿ ಹಟ್ಟಕ್ಕೆ ಕೇರ್ಸಲ್ಲ, ಹೋಗ್ಲಿ ಚಟ್ಟಕ್ಕೆ ಕೇರ್ಸಲ್ಲ. ಕರೆಕ್ಟ್ ಮಾತು, ಪರ್ಫೆಕ್ಟ್ ರಿವ್ಯೂ. ಕಮರ್ಷಿಯಲ್ ಕೊಟ್ರು ಅಂತ ಕಾಯಿ ಆಡ್ಸಲ್ಲ, ಕೊಟ್ಟಿಲ್ಲ ಅಂತ ಗೂಬೆ ತೋರ್ಸಲ್ಲ. ವಿಷಯ ಏನಪ್ಪಾ ಅಂದ್ರೆ ಮಾರ್ಕ್ ಚೆನ್ನಾಗಿಲ್ಲ, ಮ್ಯಾಕ್ಸ್ ಶೇಡ್ ಅಲ್ಲೇ ಇದೆ, ಅದೇ ಸ್ಟೋರಿ ಕಂಟಿನ್ಯೂ ಆಗಿದೆ, ಹೊಸದೇನು ಇಲ್ಲ, ಬರೀ ಶೋ ಅಪ್ಪು, ಸಿನಿಮಾ ಬೋರಿಂಗು, ಸ್ಕ್ರಿಪ್ಟ್ ಅಲ್ಲಿ ಕಂಟ್ರೋಲ್ ಇಲ್ಲ, ಫಸ್ಟ್ ಹಾಫ್ ಅಲ್ಲಿ ಏನೂ ಇಲ್ಲ, ಸಿನಿಮಾದಲ್ಲಿ ಕಥೆನೇ ಇಲ್ಲ. ಇಷ್ಟಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಕಿತ್ತ? ಪಡೆ ಅಂತಿದ್ರಲ್ಲ, ಎಲ್ಲೋದ್ವು ಆ ಪಡೆಗಳು? ಹಿಂಗೆ ಹೆಂಗ್ ಸಾಧ್ಯ ಆಗುತ್ತೋ ಹಂಗೆಲ್ಲ ಅಪಪ್ರಚಾರ ಮಾಡ್ತಾ ಈ ಫ್ಯಾನ್ಸ್ ಮಧ್ಯೆ ತಂದಿಡೋ ಕೆಲಸ ಮಾಡ್ತಿದ್ದಾವೆ ಕೆಲವು ಒಂದಷ್ಟು ಕುಳುಗಳು. ಫೇಕ್ ಪೋಸ್ಟ್ ಕ್ರಿಯೇಟ್ ಮಾಡಿ ಅವುಗಳನ್ನ ಹಂಚ್ಕೊಂಡು ಅಧ್ವಾನ ಮಾಡ್ತಿದ್ದಾರೆ ಒಂದಷ್ಟು ಟ್ರೋಲ್ ಪೇಜ್ಗಳು. ಈ ಸಿನಿಮಾ ರಿವ್ಯೂ ಬರೆಯೋ ಕೆಲವು ಪತ್ರಕರ್ತರಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಒಂದಷ್ಟು ರಿವ್ಯೂ ನೋಡಿ ತಲೆ ಕೆಟ್ಟೋಗಿ ಸಿನಿಮಾ ನೋಡಿದ್ರೆ ಆ ರಿವ್ಯೂ ಬರೆದವ್ರಿಗೆಲ್ಲ ಮಕ್ಕುಗಿಬೇಕು ಅನ್ನಿಸ್ತು. ಯಾರೋ ಒಬ್ರು ದ್ವೇಷಿಸ್ಬೇಕು ಅನ್ನೋ ಕಾರಣಕ್ಕೆ, ಯಾರೋ ಒಬ್ರು ಇಷ್ಟ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡಬೇಕು? ಇನ್ಯಾರನ್ನು ಮೆಚ್ಚೋಕೆ, ಇನ್ಯಾರನ್ನು ಒಪ್ಸೋಕೆ ಯಾಕೆ ಒಂದು ಸಿನಿಮಾವನ್ನ ಕೊಲ್ಲಬೇಕು? ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಯಾವ ಮುಲಾಜು ಬೇಡ, ಚೆನ್ನಾಗಿಲ್ಲ ಅಂತಾನೆ ಹೇಳಿ. ಯಾಕೆಂದ್ರೆ ಪತ್ರಕರ್ತ ಅಂದ್ರೆ ಕ್ರಿಟಿಕ್ ಮಾಡಬೇಕು, ಒಗಳು ಬಟ್ರೆ ಕೆಲಸ ಮಾಡೋದಕ್ಕೆ ಫ್ಯಾನ್ಸು PR ಗಳಿದ್ದಾರೆ. ಅವ್ರಿಗೆ ಎಮೋಷನ್ ಇರುತ್ತೆ, ಪ್ರಮೋಷನ್ ಮಾಡ್ತಾರೆ. ಇವಾಗ ಒಬ್ಬ ಸ್ಟಾರ್ದ ಸಿನಿಮಾ ಬಂತು ಅಂದ್ರೆ ಕೇಳ್ದಾಗಿದ್ರು ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಅಪ್ಪಿ ಕೂಡ ಕ್ರಿಟಿಕ್ ಮಾಡಂಗಿಲ್ಲ. ಹಂಗೇನಾದ್ರೂ ಮಾಡಿದ್ರೆ ಅವರ ಸೋಕಾರ್ಡ್ ಫ್ಯಾನ್ಸ್ಗಳು ಮೈ ಮೇಲೆ ಬೀಳ್ತಾರೆ. ಹಾಗೆ ಒಂದು ಸಿನಿಮಾವನ್ನ ಇನ್ಯಾರನೋ ಮೆಚ್ಚೋದಕ್ಕೋಸ್ಕರ, ಇನ್ಯಾರನೋ ಡಮ್ಮಿ ಮಾಡೋದಕ್ಕೋಸ್ಕರ ಚೆನ್ನಾಗಿಲ್ಲ ಅಂತ ರಿವ್ಯೂ ಹೇಳೋದು, ಇಲ್ಲಸಲ್ಲದ ಪ್ರೊಪೋಗ್ಯಾಂಡಗಳನ್ನ ಕ್ರಿಯೇಟ್ ಮಾಡೋದು, ನೆಗೆಟಿವ್ ನರೇಟಿವ್ಗಳನ್ನ ಸೆಟ್ ಮಾಡೋದು ಕೂಡ ಸರಿ ಅಲ್ಲ. ನಾವು ಮಾತ್ರ ಅದ್ ಯಾರೇ ಹೀರೋ ಆಗಿರ್ಲಿ, ಅದ್ ಎಂಥದ್ದೇ ಸ್ಟಾರ್ ಆಗಿರ್ಲಿ, ಸಿನಿಮಾ ಹೆಂಗಿದ್ಯೋ ಹಂಗೇ ಹೇಳ್ತೀವಿ, ಯಾವ ಮುಲಾಜು ಇಲ್ಲ. ಹಂಗ ನೋಡಿದ್ರೆ ಮಾರ್ಕ್ ನಿಜಕ್ಕೂ ಎಂಟರ್ಟೈನಿಂಗ್ ಮೂವಿ. ಪ್ರೇಕ್ಷಕರು ದುಡ್ಡು ಕೊಟ್ಟು ತಗೊಳ್ಳೋ ಟಿಕೆಟ್ಗೆ ಮೋಸ ಇಲ್ಲ, ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ. ಎಲ್ಲೂ ಬೋರ್ ಹೊಡ್ಸಲ್ಲ, ಎಲ್ಲೂ ಡಲ್ ಅನ್ಸಲ್ಲ. ಮ್ಯಾಚ್ ತರನೇ ಪ್ರೇಕ್ಷಕರನ್ನ ಸೀಟ್ ತುದಿಲ್ ಕೂರಿಸಿ ನೋಡ್ಸ್ಕೊಂಡು ಹೋಗುತ್ತೆ. ಇಲ್ಲಿ ಬರೋ ಮಾರ್ಕ್ ಕ್ಯಾರೆಕ್ಟರ್ ಮ್ಯಾಕ್ಸ್ ಕ್ಯಾರೆಕ್ಟರ್ ತರನೇ ಇದ್ರೂ ಕೂಡ ಮ್ಯಾನರಿಸಮ್ ಬೇರೆನೇ ಇದೆ. ಮಾರ್ಕ್ ನ ಮೈ ಮೇಲೆ ಬರೆಸ್ಕೊಂಡು ಇಡೀ ಸಿನಿಮಾ ಹಾವರ್ಸ್ಕೊಂಡ್ ಬಿಟ್ಟಿದ್ದಾರೆ ಸುದೀಪ್. ನಟನೆಯಲ್ಲಿ ಸುದೀಪ್ಗೆ 100ಕ್ಕೆ 100 ಮಾರ್ಕು ಎಲ್ಲೂ ಕಟ್ ಮಾಡಂಗಿಲ್ಲ. ಇನ್ನು ಇಡೀ ಸಿನಿಮಾ ಆವರಿಸಿರೋದು, ಎದೆ ಬಡಿತ ಜಾಸ್ತಿ ಮಾಡೋದು, ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂಥರ ಮಜಾ ಕೊಡ್ತಾ ಹೋಗುತ್ತೆ. ಇರೋ 3 ಹಾಡುಗಳು ಕೂಡ ಈ ವರ್ಷದ ನ್ಯೂ ಇಯರ್ ಪಾರ್ಟಿಗಳಲ್ಲಿ ಜನನ ಮಾಸ್ ಆಗಿ ಕುಣಿಸೋ ಬೀಟ್ಗಳೇ. ಪಕ್ಕಾ ಎಲ್ಲಾ ಪಾರ್ಟಿಗಳಲ್ಲೂ ಈ ಹಾಡುಗಳು ಮಸ್ಟ್ ಅನ್ನೋ ತರ ಸೌಂಡ್ ಮಾಡ್ತವೆ. ಇನ್ನು ಫೈಟ್ ವಿಚಾರಕ್ಕೆ ಬಂದ್ರೆ ಸುದೀಪ್ ಫ್ಯಾನ್ಸ್ ಗಳ ಕಣ್ಣುಗಳಿಗೆ ಹಬ್ಬ ಅಂತಾನೆ ಹೇಳ್ಬೇಕಾಗತ್ತೆ. ಸ್ಟಂಟ್ ಕೋರಿಯೋಗ್ರಫಿ, ಮೇಕಿಂಗು ಎರಡೂ ಕೂಡ ತುಂಬಾ ಫ್ರೆಶ್ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಸಿನಿಮಾದಲ್ಲಿ ಸುದೀಪ್ ಬಿಟ್ರೆ ಕ್ಯಾಮ್ರಾಮನ್ನೇ ಸೆಕೆಂಡ್ ಹೀರೋ. ಒಂದೊಂದು ಫ್ರೇಮ್ ಅನ್ನು ಅಷ್ಟು ಸೊಗಸಾಗಿ ಯುನಿಕ್ ಆಗಿ ತೆಗೆದುಕೊಟ್ಟವ್ರೆ. ಪ್ರತಿ ಫ್ರೇಮ್ ಅಲ್ಲೂ ಕಸುಬುದಾರಿಕೆ ಎದ್ದು ಕಾಣುತ್ತೆ. ಇನ್ನು ನಿಶ್ವಿಕಾ ನಾಯ್ಡು ಗೆಸ್ಟ್ ಆಗಿ ಬಂದು ಕುಣಿದು ಹೋದ್ರು ಪಡ್ಡೆ ಹೆಕ್ಲ ಕಣ್ಣಲ್ಲಿ ತಂಪಾಗಿ ಉಳಿತಾರೆ. ಇನ್ನು ಕಿಚ್ಚ ಸುದೀಪ್ ಲುಕ್ ಬಗ್ಗೆ ಹೇಳಬೇಕಿಲ್ಲಿ. ಕೆಳಗಡೆ ತುಟಿ ಒಳಗಡೆ ನಾಲಿಗೆಯನ್ನು ಒತ್ತಿ ಇಳಿತಾ ಕೊಡೋ ಲುಕ್ ಒಂಥರ ಕಿಕ್ ಕೊಡುತ್ತೆ. ಭಾರಿ ಮಜಾ ಇದೆ ನೋಡೋದಕ್ಕೆ. ಅದನ್ನ ಸಿನಿಮಾ ನೋಡ್ಕೊಂಡು ಥಿಯೇಟರ್ ಇಂದ ಹೊರಗೆ ಬರೋ ಫ್ಯಾನ್ಸ್ ಕೂಡ ಅದೇ ಮೂಡಲ್ ಹಂಗೆ ಮಾಡ್ಕೊಂಡು ಬರ್ತಿರ್ತಾರೆ. ಇನ್ನು ಕತೆ ವಿಚಾರಕ್ಕೆ ಬಂದ್ರೆ 2,500 ಕೋಟಿ ಡ್ರಗ್ ಸೀಸ್ ಅಂತ ಶುರುವಾಗೋ ಕತೆಗೆ 18 ಮಕ್ಕಳು ಕಿಡ್ನಾಪ್ ಲಿಂಕ್ ಆಗುತ್ತೆ. ಈ ಕಿಡ್ನಾಪ್ ಹಿಂದೆ ಒಂದು ಖತರ್ನಾಕ್ ಲವ್ ಸ್ಟೋರಿ ಕನೆಕ್ಟ್ ಆಗಿರುತ್ತೆ. ಆ ಸ್ಟೋರಿಗೆ ಅವ್ರ ಅಣ್ಣನೇ ವಿಲನ್ನು, ಆ ವಿಲನ್ನೇ ಸಿನಿಮಾಗೂ ವಿಲನ್ನು. ಇದಕ್ಕೆ ಸಂಬಂಧನೇ ಇಲ್ಲದೆ ನಡೆಯೋ ಪೊಲಿಟಿಕಲ್ ಸಿಚುಯೇಷನ್ಗೆ ಕಿಡ್ನಾಪ್ ಆಗಿರೋ
ಮಕ್ಕಳಲ್ಲೇ ಒಂದು ಮಗುಗೆ ಕನೆಕ್ಷನ್, ಸಸ್ಪೆಂಡ್ ಆಗಿದ್ರು ಡ್ಯೂಟಿ ಮಾಡೋ ಅನಿವಾರ್ಯತೆ ಸೃಷ್ಟಿ ಮಾಡೋ ಎಮೋಷನ್ನು, ಎಲ್ಲೂ ಲಿಂಕ್ ಮಿಸ್ ಆಗಲ್ಲ, ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗ್ತಾನೆ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ. ಕೊನೆಗೆ ನೀರಿಗೆ ಬಿದ್ದಾಗ್ಲೇ ಗೊತ್ತಾಗೋದು, ಎದ್ ಬಂದು ಹೇಳ್ದಾಗ್ಲೇ ಅರ್ಥ ಆಗೋದು, ಧಮ್ ಹೊಡಿಯೋದು ಬಿಡಬೇಕು ಕಣಲೆ ಅಂತ. ಈ ಮಾತಲ್ಲಿ ಗಿಲ್ಟು ಇದೆ, ಮೆಸೇಜ್ ಇದೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ನಮ್ಮ ಕಡೆಯಿಂದ ಫುಲ್ ಮಾರ್ಕ್ಸ್.